ನನಗಂತ ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ ಗುರು. CSK ಗೆದ್ರು ಅನ್ನೋದನ್ನ ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ. ಈ ಒಂದು ವರ್ಷ IPL ಅಂತೂ ಸಖತ್ ಸ್ಕ್ರಿಪ್ಟೆಡ್ ಇಲ್ಲ, ಏನು ಅಂತ ಗೊತ್ತಿಲ್ಲ. ಏನು ಸೈಕ್ ಮ್ಯಾಚ್ ಗುರು, ಸೀರಿಯಸ್ಲಿ ಏನು ಅದು ಕ್ವಾಲಿಫೈ ಆಗಿರೋ ಟೀಮ್ಗಳನ್ನ ಎಲಿಮಿನೇಟ್ ಆಗಿರೋ ಟೀಮ್ಗಳು ಹೊಡಿತಾ ಇದ್ದಾರೆ. ಜೈಶ್ ಅವರೇ, ನೆಕ್ಸ್ಟ್ ಲೆವೆಲ್ ಮಾಮ್ ನಿಮ್ದಂತೂ. ಸೀರಿಯಸ್ಲಿ ಸ್ಕ್ರಿಪ್ಟ್ ಏನಾದ್ರು ಬರೆದಿದ್ರೆ ಮಗ ನೀವಂತೂ ಸಲಾಮ್ ಗುರು. ಯಪ್ಪ, CSಗೆ ನಿಜ ಹೇಳ್ತಾ ಇದ್ದೀನಿ ಮಗ, CSಗೆ ಇವತ್ತಿನ ಮ್ಯಾಚಲ್ಲಿ ಗೆಲ್ತಾರೆ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ CSಗೆ ಇವತ್ತಿನ ಮ್ಯಾಚ್ ಗೆದ್ದುಬಿಟ್ರೆ ಗುರು RCB ಅಭಿಮಾನಿಗಳಿಗೆ ಆಗೋಷ್ಟು ಖುಷಿ ಯಾವನಿಗೂ ಆಗಲ್ಲ ಅಂತ ಹೇಳಿದೆ. ಸೊ ಮೈ ಗಾಡ್, ಸೀರಿಯಸ್ಲಿ ನನಗಂತೂ ನಂಬಕ್ಕೆ ಆಗ್ತಿಲ್ಲ. RCB ಈ ಒಂದು ಸೀಸನ್ ಟಾಪ್ 2 ಫಿನಿಶ್ ಮಾಡೋಕ್ಕೆ ಇನ್ನು ಒಪ್ಸ್ಕೊಟ್ಟಿರೋದು ಯಾರು? ನಮ್ಮ ಆಪ್ತ ಮಿತ್ರರು ಮಗ. ಸೀರಿಯಸ್ಲಿ ನಮ್ಮ ಪಕ್ಕದ ರಾಜ್ಯದವರು, ತಮಿಳ್ನಾಡವರು. ಓ ಮೈ ಗಾಡ್, ಸೀರಿಯಸ್ಲಿ ನಂಬಕ್ಕೆ ಆಗ್ತಿಲ್ಲ CSಗೆ ಗೆದ್ದಾರ ಅಂತ ಹೇಳಿದ್ರೆ. ಬಟ್ ಏನೋ ಬಿಡಿ, ಹೆಂಗೋ CSಗೆ ಅವ್ರು ನಮಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಟಾಪ್ 2 ಹೋಗೋಕ್ಕೆ. ಬಟ್ ಈ ಒಂದು ಸೀಸನ್ನು ಅದು ಕ್ವಾಲಿಫೈ ಆಗಿರೋ ಟೀಮ್ಗಳನ್ನ ಎಲಿಮಿನೇಟ್ ಆಗಿರೋ ಟೀಮ್ಗಳು ಹೊಡಿತಾ ಇದಾರೆ ಅಂತ ಹೇಳಿದ್ರೆ ನಿಜ ಸ್ಕ್ರಿಪ್ಟ್ ನೆಕ್ಸ್ಟ್ ಲೆವೆಲ್ ಥರ ಇದೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಏನು ಗುರು CSಗೆ ಆಡಿದವು ಮ್ಯಾಚು, ಎಲ್ಲಿ ಹೋಗಿದ್ರಿ ಗುರು ಇಷ್ಟು ದಿವಸ? ಏನಕ್ಕೆ ಈ ಥರ ಆಡಿದ್ರಿ? ನೀವೊಂದು ಸೀಸನ್ ನೀವು ಇರಬೇಕಾಗಿತ್ತು ಮಗ ಪ್ಲೇ ಆಫಲ್ಲಿ. ಸೊ ಏನಕ್ಕೆ ಇಷ್ಟು ದಿನ, ಏನಕ್ಕೆ ಇದೆಲ್ಲ ಹೈಡ್ ಮಾಡಿಕೊಂಡು ಈ ಥರ ಟ್ಯಾಲೆಂಟ್ಗಳನ್ನ ಹೈಡ್ ಮಾಡಿದ್ರಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಏನು ಬ್ರೇವಿಸ್ ಬ್ಯಾಟಿಂಗ್ ಆಡಿದ್ದು, ಉರ್ವಿ ಪಟೇಲು, ಆಯುಷ್ ಮಾತ್ರೆ ಏನು ಹೊಡೆದಿದ್ದು ಮಗ. ಅರ್ಷದ್ ಖಾನ್ಗಂತೂ ಆಯುಷ್ ಮಾತ್ರೆ 1 ಓವರಲ್ಲಿ 26 ರನ್ ಹೊಡೆದ್ರು. ಕೆಚ್ಚು ಹಾಕ್ಬಿಟ್ರು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಕೆಚ್ಚು ಬಿಸಾಕ್ಬಿಟ್ರು. ಸೊ ಅಲ್ಲೇ ಒಂಥರ ಹೋಪ್ ಬರ್ತಾಯಿತ್ತು. 10 ಓವರ್ಗೆ 110 ರನ್ ಹೊಡೆದ್ಬಿಟ್ಟಿದ್ರು ಆ್ಯಕ್ಚುಲಿ CSಗೆ ಅವರು. ಸೊ ನನಗೇನೋ ಅನ್ನಿಸ್ತಾಯಿತ್ತು RCBಗೆ ಒಂದು ಹೋಪ್ ಕೊಡ್ತಾ ಇದ್ದಾರೆ ಈ ಒಂದು ಸೀಸನ್ನು. RCB ಅದು SRH ಅವರು RCBನ ಬೀಟ್ ಮಾಡ್ತಾರೆ. ಮತ್ತು ಲಾಸ್ಟ್ ಮ್ಯಾಚು GT ಅವರು ಸೋಲ್ತಾರೆ. ಅದ್ರ ಲಾಸ್ಟ್ ಮ್ಯಾಚು ಪಂಜಾಬ್ ಸೋಲ್ತಾರೆ. ಏನಿದು, ಏನು ನಡೀತಾ ಇದೆ IPL ಆ್ಯಕ್ಚುಲಿ ನಂಬಕ್ಕೆ ಆಗ್ತಿಲ್ಲ. ನೀವು ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಪ್ರತಿಯೊಂದು ಕೂಡ ಕೊಟ್ಟಿದ್ದೀನಿ ಏನು ನಡೀತಾ ಇದೆ ಅಂತ. ಅಪ್ಡೇಟ್ ಎಲ್ಲ ಸಿಗ್ತಾ ಇರುತ್ತೆ. ಲೈವ್ ಬಿಟ್ಟು ಹೋಗಿ ಜಾಯ್ನ್ ಆಗಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಬಿಡಿ. ಬಟ್ ಇವತ್ತಿನ ಮ್ಯಾಚ್ ಮಗ ನಾನು CSಗೆ ಗೆಲ್ತಾರೆ ಅಂತ ನಾನು ನಿಜ ಗುರು ಹೇಳ್ತಾ ಇದ್ದೀನಿ, ನಂಬಿರಲಿಲ್ಲ ಮಗ. ಬಟ್ ಗೆದ್ದರು, RCBಗೆ ಒಂದು ಹೋಪ್ನ ತಂದುಕೊಟ್ರು. ಬಟ್ ಆಯುಷ್ ಮಾತ್ರ ಏನು ಆಡಿದ್ದು ಮಗ ಬ್ಯಾಟಿಂಗ್. ಆಯುಷ್ ಮಾತ್ರ, ಡೆವಿನ್ ಕಾನ್ವೆ, ಉರ್ವಿಲ್ ಪಟೇಲು, ಶಿವಮ್ ದುಬೆ, ಡೆವಿಲ್ ಬ್ರೇವಿಸು, ರವೀಂದ್ರ ಜಡೇಜಾ, ಎಲ್ಲೋ ಹೋಗಿದ್ರಿ ಮಗ ಇಷ್ಟು ದಿವಸ? ಎಲ್ಲೋ ಇದ್ರಿ ಇಲ್ಲೋ? ಅವಾಗಿಂದ ಈ ಥರ ಆಟ ಆಡ್ಬಿಟ್ಟಿದ್ರೆ CSಗೆ ಇವತ್ತು ಕ್ವಾಲಿಫೈ ಆಗ್ತಾ ಇದ್ರು. ಫಾರ್ ದಿ ಫಸ್ಟ್ ಟೈಮ್ CSಗೆ ಇಷ್ಟು ವರ್ಷ IPL ಹಿಸ್ಟ್ರಿಯಲ್ಲೇ ಟಾಪ್ 10 ಅದೇ ಬಾಟಮಲ್ಲಿ ಫಿನಿಶ್ ಮಾಡಿರೋದು ಈ ಒಂದು ವರ್ಷ ಮಾತ್ರ. ಬಿಕಾಸ್ ನಿಮ್ಗೆ ಗೊತ್ತು, ಧೋನಿ ಕ್ಯಾಪ್ಟನ್ಸಿಂದ ಇಳಿದ ಮೇಲೆ ಸೊ ಅವ್ರ ಟೀಮಲ್ಲಿ ಯಾಕೋ ಕ್ಯಾಪ್ಟನ್ಗಳೇ ಕರೆಕ್ಟಾಗಿ ಏನು ನಿಭಾಯಿಸ್ತಾನೆ ಇಲ್ಲ ಟೀಮ್ನ. ಸೊ ಆ ಥರ ಆಗಿದೆ. ಬಟ್ ಏನಾದರೂ ಮಾಡ್ಕೊಂಡು ಹೋಗಲಿ. ಬಟ್ RCBಗೆ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಇವತ್ತಿನ ಮ್ಯಾಚ್ ಕಡೆ ಹೋಗ್ಬಿಡೋದ. ಟಾಪ್ ಆರ್ಡರ್ಸ್ದು ಮಗ ಇವತ್ತಿನ ಮ್ಯಾಚಲ್ಲಿ CSಗೆ ಬೆಂಕಿ ಥರ ಆಡಿದ್ರು. ಆಯುಷ್ ಮಾತ್ರ ಏನಾದರೂ ಇನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ 200 ಪಕ್ಕ ಬರ್ತಾಯಿತ್ತು. ಬಟ್ ಉರ್ವಿ ಪಟೇಲ್ ಏನು ಗುರು ಬ್ಯಾಟಿಂಗು, ಯಾಕೆ ಮಗ ಇವ್ರನ್ನ ಕೂರಿಸಿದ್ರಿ ಇಷ್ಟು ದಿವಸ? ಏನಕ್ಕೆ ಕೂರಿಸಿದ್ರಿ CSಗೆ ಅವ್ರು ಇವನು ಎಷ್ಟು ದಿವಸ? ಸೀರಿಯಸ್ಲಿ ನನಗಂತೂ ಈ ಥರ ಪ್ಲೇಯರ್ ಇದ್ದಿದ್ರೆ ಗುರು ನನ್ನ ಟೀಮಲ್ಲಿ ಅವ್ರಿಗೆ ಫಸ್ಟ್ ಮ್ಯಾಚಿಂದನೇ ಕೊಡ್ತಾ ಇದೆ. ಬಟ್ ಏನಕ್ಕೆ ಇಲ್ಲಿವರೆಗೂ ಅವ್ರನ್ನ ಆಡಿಸಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅದಾದಮೇಲೆ ಶಿವಮ್ ದುಬೆ ಬಂದಂಗೆ ಸೆಕೆಂಡ್ ಬಾಲ್ ಏನೋ 6 ಹೊಡೆದ್ರು. ರಶೀದ್ ಖಾನು, ಪಾಪ ರಶೀದ್ ಖಾನ್ ಇಷ್ಟೊಂದು ವರ್ಷದಲ್ಲಿ ಮಗ ಅವ್ರು ಎಕ್ಸ್ಪೆನ್ಸಿವ್ ಆಗಿರೋ ಹಿಸ್ಟ್ರಿನೇ ಇಲ್ಲ. 2 ಓವರ್ಗೆ 30 ಹೊಡೆದ್ರು, 2 ಓವರ್ಸ್ಗೆ 30 ಹೊಡೆದ್ರು ಅಂತ ಹೇಳಿದ್ರೆ ಈ ಒಂದು ಸೀಸನ್ನು IPL ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಎಂಥ ಬೌಲರ್ ಆದರೂ ಬಿಡ್ತಾ ಇಲ್ಲ. ಬಟ್ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವ್ರ ಬಗ್ಗೆ ಮಾತಾಡಲೇಬೇಕು. ಸಕಾರಾಗಿ ಬೌಲಿಂಗ್ ಮಾಡೋದು. ಸೀರಿಯಸ್ಲಿ ಪ್ರಸಿದ್ಧ ಕೃಷ್ಣ ಅಂತೂ ಬ್ರಿಲಿಯಂಟ್ ಬೌಲಿಂಗು. ಬಟ್ ಅವ್ರಿಗೂ ಹೊಡೆದ್ರು ಡೆವಿಲ್ ಬ್ರೇವಿಸು. ಬಟ್ ಎಕಾನಮಿ ಬೌಲಿಂಗ್ನ ಮಾಡಿ ಈ ಒಂದು ಮ್ಯಾಚಲ್ಲಿ ಒಂಥರ ಇಂಪ್ರೆಷನ್ನ ತಗೊಂಡ್ರು. ಬಟ್ ಬೇರೆ ಯಾವ ಬೌಲರ್ಗೂ ಬಿಡ್ಡಿಲ್ಲ. ಅರ್ಷದ್ ಖಾನ್ ಅಂತೆ ಪಾಪ ಅವ್ರಿಗೆ ಹೊಡೆದಿದ್ದು ಎಷ್ಟು ಓವರಿಗೆ ಗೊತ್ತಾ ಮಗ? 2 ಓವರ್ಗೆ 42 ರನ್. ಫಸ್ಟ್ ಓವರೇ 26 ರನ್ ಬಂತು. ಅದಾದ್ಮೇಲೆ ಪಾಪ ಅವರು ಕೆರಿಯರೇ ಮುಗಿಸ್ಬಿಟ್ರು ಆಯುಷ್ ಮಾತ್ರೆ. ಆಮೇಲೆ ಮೊಹಮ್ಮದ್ ಸಿರಾಜ್ಗೆ 47 ರನ್ನು. ಪ್ರಸಿದ್ಧ ಕೃಷ್ಣ 4 ಓವರ್ 22, 2 ವಿಕೆಟು. ಮತ್ತು ಕಾರ್ಟೀಸು 3 ಓವರ್ಗೆ 34. ಸಾಯಿ ಕಿಶೋರ್ಗೆ 2 ಓವರ್ 23. ರಶೀದ್ ಖಾನು 4 ಓವರ್ 42. ಶಾರುಖ್ ಖಾನು 1 ಓವರ್ಗೆ 13 ರನ್ನು. ಕೆಚ್ಚಿ ಬಿಸಾಕ್ಬಿಟ್ರು ಗುರು.
ಸೀರಿಯಸ್ಲಿ ಈ ಒಂದು ಮ್ಯಾಚು ಅಲ್ಟಿಮೇಟ್ ಆಗಿ ಸಕ್ಕತ್ತಾಗಿದೆ. ಈ ಒಂದು ಸ್ಕ್ರಿಪ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಟ್ ಈ ಒಂದು ಟಾರ್ಗೆಟು 230 ಚೇಸ್ ಮಾಡೋಕ್ಕೆ ಬಂದಿದ್ದು GT. ಬಟ್ GT ಕಡೆ ನಾನು ಅವತ್ತೊಂದ್ಸಲ ಹೇಳಿದ್ದೆ ಮಗ, ನೆನಪಿದೆ ಇಲ್ವೋ ಗೊತ್ತಿಲ್ಲ. ನನ್ನ ವೀಡಿಯೋ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ನಾನು ಪಕ್ಕ ಅನಲೈಸ್ ಮಾಡೇ ಹೇಳಿರ್ತೀನಿ. ಏನಂತ ಹೇಳಿದ್ರೆ GTಯಲ್ಲಿ ಏನಾದರೂ ಟಾಪ್ 3 ಔಟ್ ಆದರೆ ಅವ್ರ ಕಡೆ ಆಡೋರು ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ಸೀಸನ್ ಪೂರ್ತಿ GT ಪ್ಲೇಯರ್ಸಲ್ಲಿ ಆಡಿದ್ರೆ ಟಾಪ್ 3 ಪ್ಲೇಯರ್ಸು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತು ಜೋಸ್ ಬಟ್ಲರ್ ಬಿಟ್ಟರೆ ಇನ್ಯಾರು ಪಾಪ ಅವ್ರಿಗೆ ಬ್ಯಾಟಿಂಗೇ ಸಿಗಲಿಲ್ಲ. ಪಾಪ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಮ್ಯಾಚ್ ಪ್ರಾಕ್ಟೀಸಸ್ ಸಿಗಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಮ್ಯಾಚಲ್ಲಿ ಸೋಲಕ್ಕೆ ಅದು ಕಾರಣ ಅಂತ ಹೇಳ್ತೀನಿ. ಬಟ್ GT ಇಲ್ಲಿವರೆಗೂ 230 ರನ್ ಅಂತ ಹೇಳಿದ್ರೆ ಇದೇ ಬಿಗ್ ಟಾರ್ಗೆಟ್ ಅವರು ಚೇಸ್ ಮಾಡೋಕ್ಕಾಗದೆ ಸೋತಿರೋದು. ಇದೇ ಬಿಗ್ ಟಾರ್ಗೆಟ್ ಆ್ಯಕ್ಚುಲಿ ಅವರು ಹಿಸ್ಟ್ರಿಯಲ್ಲಿ, ಅಂದರೆ GT ಇಲ್ಲಿವರೆಗೂ ಆಡೋದ್ರಲ್ಲಿ 210 ಚೇಸ್ ಮಾಡಿದ್ದಾರೆ. ಹೈಯೆಸ್ಟು ಚೇಸಬಲ್ ಟೋಟಲ್ ಅದು GT ಮಾಡಿರೋದು. ಬಟ್ ಇಲ್ಲಿವರೆಗೂ 230 ಚಾನ್ಸೇ ಇಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ 147ಕ್ಕೆ ಹಾಲ್ ಔಟು. ಅದಾದಮೇಲೆ ಶುಭ್ಮನ್ ಗಿಲ್ಲು ಡಮಾರು, ಜೋಸ್ ಬಟ್ಲರು ಔಟು, ರುದರ್ಫೋರ್ಡು ಕೂಡ ಔಟು. ಶಾರುಖ್ ಖಾನು ಪಾಪ ಬಂದ ಮನೆಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡ್ತಾ ಇರೋ ತಿವಾಟಿಯಾ ಜೊತೆ. ಬಟ್ ತಿವಾಟಿಯಾಗಲ್ಲಿ ಇಲ್ಲಿ ಮಿಸ್ಟೇಕ್ ಯಾರ್ದು ಇಲ್ಲ. ಅವಾಗ GT ಅವ್ರದ್ದೇ ಮಿಸ್ಟೇಕ್ ಅಂತ ಹೇಳಿದ್ರೆ ಟಾಪ್ ಆರ್ಡರ್ ಚೆನ್ನಾಗಿ ಆಡಿದ್ರು. ಬಟ್ ಇವಾಗ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡಬೇಕಾಗಿದ್ದು ಮಿಡ್ಲ್ ಆರ್ಡರ್ಸು. ಬಟ್ ನಾವು ಆ ಕಡೆ ಯೋಚನೆ ಮಾಡಿದ್ರೆ ಈ ಕಡೆ ಆಗುತ್ತೆ, ಈ ಕಡೆ ಯೋಚನೆ ಮಾಡಿದ್ರೆ ಆ ಕಡೆ ಆಗುತ್ತೆ. ಇವಾಗ ಟಾಪ್ ಆರ್ಡರ್ ಚೆನ್ನಾಗಿ ಆಡ್ಬಿಟ್ಟು ಇಡೀ ಸೀಸನ್ ನಮಗೆ ಮಿಡ್ಲ್ ಆರ್ಡರ್ಸು ಬಂದುಬಿಟ್ಟು ಕ್ರೂಷಿಯಲ್ ಮ್ಯಾಚಲ್ಲಿ ರನ್ ನೋಡ್ಕೊಡಿ ಎಲ್ಲ ನೋಡ್ಕೊಡ್ತಾರೆ, ಚಾನ್ಸೇ ಇಲ್ಲ. ಅದಾದಮೇಲೆ ರಾಹುಲ್ ತಿವಾಟಿಯಾ ಒಂದು ಲೆವೆಲ್ಗೆ ಆಡಿದ್ರು, ಅವರು ಟ್ಯಾಂಕ್ ಯು. ಮತ್ತು ರಶೀದ್ ಖಾನ್ನ ಬೇಗ ಗಳಿಸಿದ್ರು 12 ರನ್ನು. ಬಟ್ ಅರ್ಷದ್ ಖಾನ್ನ ಮೆಶ್ವೆ ಗುರು 14 ಬಾಲ್ಗೆ 20 ರನ್ ಹೊಡೆದಿದ್ದು, 3 ಸಿಕ್ಸು. ಅವರು ಹೊಡ್ಸ್ಕೊಂಡಿದ್ದ ರನ್ನ ಸ್ವಲ್ಪ ಅವರು ಏನು ಕೋಪ ಆಯ್ತೋ ಗೊತ್ತಿಲ್ಲ, ಅದನ್ನು ತೀರಿಸ್ಕೊಂಡ್ರು. ಬಟ್ CSK ಕಡೆ ಅಲ್ಟಿಮೇಟ್ ಬೌಲಿಂಗು. ಬಟ್ CSK ಅವರು ಇಷ್ಟು ದಿನ ಎಲ್ಲೋಗಿದ್ರಿ ಗುರು? ಹೋಗ್ಲಿ ಬಿಡಿ, ಎಲ್ಲಾದರೂ ಹೋಗ್ಲಿ ಪಾಪ, ಮನೆಗೇನೋ ಹೋದ್ರು ಈ ಒಂದು ಸೀಸನ್ನು. ಬಟ್ RCBಗೆ ಈ ಒಂದು ಸೀಸನ್ನು ಟಾಪ್ 2 ಅಲ್ಲಿ ಫಿನಿಷ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಇನ್ನೊಂದು ಮ್ಯಾಚ್ನ ಗೆದ್ದುಬಿಟ್ರೆ ಸಾಕು, ಪಕ್ಕ ನಾವು ಟಾಪ್ 2 ಅಲ್ಲಿ ಫಿನಿಷ್ ಮಾಡ್ತೀವಿ. ಪಂಜಾಬ್ ಏನಾದರೂ ಮಾಡ್ಕೊಳ್ಳಿ, ಬಟ್ ರನ್ ರೇಟು ಕೂಡ ಮ್ಯಾಟ್ರ್ ಆಗುತ್ತೆ. ಬಟ್ RCB ರನ್ ರೇಟ್ ಚೆನ್ನಾಗೇ ಇದೆ, ಒಂದು 100 ಪಾಯಿಂಟ್ಸಲ್ಲಿ ಏನೋ ಡಿಫ್ರೆನ್ಸಲ್ಲಿ ಇದ್ದೀವಿ ಅಷ್ಟೇ GT ಮತ್ತು ಪಂಜಾಬು ಅವ್ರಿಗಿಬ್ರಿಗೂ ಹೋಲಿಸ್ಕೊಂಡ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇರಲಿ. ಬಟ್ ನೆಕ್ಸ್ಟ್ ಮ್ಯಾಚು LSG ಮ್ಯಾಚು, ಲೀಗ್ ಲಾಸ್ಟ್ ಮ್ಯಾಚ್ ಅದು IPLದು. ಆ ಒಂದು ಮ್ಯಾಚಲ್ಲಿ RCB ಗೆಲ್ಲೇಬೇಕು. ಒಳ್ಳೆ ರನ್ ರೇಟಿಂದ ಗೆದ್ದರೆ ಸೀರಿಯಸ್ಲಿ ಮಗ ಈ ಒಂದು ಸೀಸನ್ನು ಪಕ್ಕ ಕಪ್ನ ತಗೊಬಂದು ಚಿನ್ನಸ್ವಾಮಿಲಿ ಹಿಂಗೆ ಎತ್ಬಿಟ್ಟು ಫುಲ್ ಸೆಲೆಬ್ರೇಟ್ ಮಾಡೋದಷ್ಟೇ. ವುಮೆನ್ಸ್ ಗೆದ್ದಾಯ್ತು, ಇದು RCB ಒಂದು ಲೋಡಿಂಗ್ ನಡೀತಾ ಇದೆ. ಸೊ ಗೆಲ್ಲೇಬೇಕು, ಏನಾದರೂ ಆಗಲಿ. ಪಾಯಿಂಟ್ಸ್ ಟೇಬಲ್ ಇವಾಗ 3ನೇ ಪ್ಲೇಸಲ್ಲಿ ಇದ್ದೀವಿ. ಒಂದೇ ಒಂದು ಗೇಮ್ ಗೆದ್ದರೆ ಸಾಕು. ಪಂಜಾಬ್ ಏನಾದರೂ ನಾಳೆ ಮ್ಯಾಚ್ ಇದೆ ಆ್ಯಕ್ಚುಲಿ ಅನಿಸುತ್ತೆ, ಆ ಮ್ಯಾಚಲ್ಲಿ ಸೋತ್ಬಿಟ್ರೆ ಗುರು ಸೀರಿಯಸ್ಲಿ RCB ಈ ಒಂದು ಸೀಸನ್ನು ಕಪ್ಪೆತ್ಕೊಂಡು ಬರ್ತಾ ಇರ್ತಾರೆ ನೋಡ್ದ. ಬಟ್ CSಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಗುರು, CSಗೆ ಈ ಒಂದು ಮ್ಯಾಚ್ ಗೆಲ್ತಾರೆ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ಗೆದ್ದುಬಿಟ್ರು. ಅನ್ಫಾರ್ಚುನೇಟೋ ಗೊತ್ತಿಲ್ಲ, ಬಟ್ ಗೆದ್ದರು ಗುರು, ಖುಷಿ ಆಗ್ತಾಯಿದೆ. ಬಟ್ ನಮ್ಮ RCB ಫ್ಯಾನ್ಸ್ಗಂತೂ ಖುಷಿ ಆಗಿರೋದು ಇವತ್ತು. CSಗೆ ಫ್ಯಾನ್ಸ್ ಸಖತ್ ಲವ್ ಮಾಡಿರ್ತಾರೆ. CSಗೆ ಫ್ಯಾನ್ಸ್ ಅಂತ ಹೇಳ್ತೀನಿ, CSಗೆ ಪ್ಲೇಯರ್ಸ್ನ. ಆ್ಯಕ್ಚುಲಿ CSಗೆ ಫ್ಯಾನ್ಸ್ ಸಖತ್ ಲವ್ ಮಾಡಿರ್ತಾರೆ. ಯಾರ ದುಶ್ಮನ್ ಇದ್ದರೆ ಹೋಗ್ಬಿಟ್ಟು ಹಗ್ ಕೂಡ ಮಾಡ್ಬೋದು. ಮತ್ತು ಅವ್ರ ಫ್ರೆಂಡ್ಸ್ಗೆ ಟೆಕ್ಸ್ಟ್ ಕೂಡ ಮಾಡಿರ್ತಾನೆ, ಮಗ ಥ್ಯಾಂಕ್ ಯು ಅಂತ. ಯಾಕಂತ ಹೇಳಿದ್ರೆ RCBಗೆ ದೇ ಡನ್ ವಂಡರ್ಫುಲ್ ಜಾಬ್. ಆ್ಯಕ್ಚುಲಿ ಹೆಂಗೂರು ಹೇಳೋದು ಇದನ್ನು, CSಗೆ ಅವರು ನಮ್ಮ ಆಪ್ತ ಮಿತ್ರರು. ಇವತ್ತು ಮಾತ್ರ ಆಪ್ತ ಮಿತ್ರರಾಗಿರೋದು, ಇಷ್ಟೆಲ್ಲ ದಿನ ಥರ ವೈರಿಗಳ ಥರ ಆಡ್ತಾಯಿದ್ರು. ಬಟ್ ಬಿಡಿ, ಏನೋ ಹೆಲ್ಪ್ ಮಾಡಿದ್ರು. ಬಟ್ ಧೋನಿಯವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅವರು ಸ್ಟೇಟ್ಮೆಂಟ್ನ ಕೊಡೋ ಒಂಥರ ಸಾಕಾಗಿರುತ್ತೆ. ಅದನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ನಿಮಗೆ ಲೈವ್ ಅಪ್ಡೇಟ್ಸ್ ಕೂಡ ಸಖತ್ ಸಿಗ್ತಾ ಇರುತ್ತೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಧೋನಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ, ನಾನು ರೈಡ್ ಹೋಗ್ತೀನಿ, ನಾನು ಮನೆಗೆ ಹೋಗ್ತೀನಿ, ಇನ್ನೂ ತುಂಬ ಟೈಮ್ ಇದೆ. ಮತ್ತು ಮನೆಗೆ ಹೋಗ್ಬಿಟ್ಟು ನಂದು ಬೈಕ್ಗಳಿದೆ, ಅದೆಲ್ಲ ತಗೊಂಡು ರೈಡ್ಗೆ ಹೋಗ್ತೀನಿ. ಅದಾದಮೇಲೆ ಈ ಒಂದು ಸೀಸನ್ ನಾನು ರಿಟೈರ್ಮೆಂಟ್ ಕೊಡ್ತೀನಾ ಇಲ್ವ ಅಂತ ನಾನು ಏನೂ ಹೇಳಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಮತ್ತು ಒಂದಷ್ಟು ಜನ ಪ್ಲೇಯರ್ಸು ಅರ್ಲಿ ರಿಟೈರ್ಮೆಂಟ್ನ ತಗೋತಾರೆ 22 ವರ್ಷಕ್ಕೇ. ಬಿಕಾಸ್ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಯೋಚನೆ ಮಾಡಿ ಏನೇನೋ ಹೇಳಿದ್ರು, ಒಂಥರ ಕ್ವಾಟ್ಲೇ ಆಗಿತ್ತು ಆ್ಯಕ್ಚುಲಿ. ಬಟ್ ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ ಬಾಯ್ಸ್. ಪ್ರತಿಯೊಂದು ಅಪ್ಡೇಟ್ ನಿಮಗೆ ಲೈವ್ ಆಗಿ ಸಿಗ್ತಾ ಇರುತ್ತೆ. ಬಟ್ ಯಾರು ಕೂಡ ಜಾಯ್ನ್ ಆಗ್ತಿಲ್ಲ, ಇಟ್ಸ್ ಓಕೆ. ಒಂದಿನ ಎಲ್ಲರೂ ಬಂದು ಜಾಯ್ನ್ ಆಗ್ತೀರಾ ಅಂತ ನನಗೆ ಹೋಪ್ ಇದೆ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಸಿ ಯು ಬಾಯ್ಸ್.